पितममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ಪರಿಶೇಷಮೇವ ದರ್ಶಯತಿ ಪೂರ್ವೇತಿ ಅಂತ ಪ್ರಾರಂಭ ಆಯಿತು. ಪೂರ್ವಭಾವಿ ಶುಭಾನಾಂ ಹಿ ಜ್ಞಾನೇನೈವ ಕೃತಾರ್ಥತ ಪ್ರಾರಬ್ಧಾನಾಂತು ಭೋಗೇನ ತಜ್ಞಾನೋತ್ತರ ಕರ್ಮಣಾಂ ಮುಕ್ತಾವನುಪ್ರವೇಶ ಸ್ಯಾತ್ ಅನ್ಯಥಾ ತತ್ಕೃತಿರ್ನಹಿ ಅಂತ ಇಷ್ಟು ಅನುವ್ಯಾಖ್ಯಾನ. ಪೂರ್ವಭಾವಿ ಶುಭಾನಾಂ ಹಿ ಜ್ಞಾನೇನೈವ ಕೃತಾರ್ಥತ. ಪೂರ್ವಭಾವಿ ಶುಭಾನಾಂ, ಜ್ಞಾನ ಬರೋಕ್ಕಿಂತ ಪೂರ್ವದಲ್ಲಿ ಶುಭ ಕರ್ಮವನ್ನು ಮಾಡ್ತಾ ಇರ್ತಾರಲ್ಲ ಸಾಧಕರು, ಆ ಎಲ್ಲ ಶುಭ ಕರ್ಮಗಳಿಗೆ ಜ್ಞಾನದಿಂದಲೇ ಕೃತಾರ್ಥತ. ಅಂದರೆ ಜ್ಞಾನ ಬರೋದೇ ಅದಕ್ಕೆ ಫಲ. ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದ ಎಲ್ಲ ಶುಭ ಕರ್ಮಗಳಿಗೂ ಜ್ಞಾನವೇ ಫಲ. ಜ್ಞಾನಿಕೃತೇಷು ಕರ್ಮಸು ಏತಾಹ ವಿಧಾಹ ತಾವತ್ ಸಂಭವಂತಿ. ಜ್ಞಾನಿಗಳು ಮಾಡುವಂತಹ ಕರ್ಮಗಳ ವಿಷಯದಲ್ಲಿ ಇಷ್ಟು ಪ್ರಕಾರ ನಮಗೆ ತಿಳಿದು ಬರ್ತದೆ. ಯಾವ್ಯಾವುದು? ಜ್ಞಾನಾರ್ಥತ್ವಂ ವಾ ಭೋಗಾರ್ಥತ್ವಂ ವಾ ವ್ಯರ್ಥತ್ವಂ ವಾ ಅಂತ. ಜ್ಞಾನಿ ಅಂತಾದವನು ಕರ್ಮ ಮಾಡ್ತಾನೆ ಅಂತಾದರೆ ಆ ಕರ್ಮಕ್ಕೇನು ಫಲ ಹೇಳಬೇಕು? ಒಂದಾ ಜ್ಞಾನಾರ್ಥ ಕರ್ಮ ಮಾಡ್ತಾನೆ ಅಂತಾದರೂ ಅನ್ನಬೇಕು, ಭೋಗಾರ್ಥ ಕರ್ಮ ಮಾಡ್ತಾನೆ ಅಂತಾದರೂ ಅನ್ನಬೇಕು, ಅಥವಾ ವ್ಯರ್ಥ ಅಂತಾದರೂ ಅನ್ಬೇಕು. ಮೂರರೊಳಗೆ ಹೇಳಬೇಕಾ? ತತ್ರ ಜ್ಞಾನಿಕೃತವಾದಂಥ ಕರ್ಮ ಏನಿದೆ, ತತ್ರ ಜ್ಞಾನಿಕರ್ಮಣ ಜ್ಞಾನಾರ್ಥತ್ವಂ ತಾವನ್ನೋಪಪದ್ಯತೆ. ಜ್ಞಾನಿ ಅಂತ ಆದಮೇಲೆ ಕರ್ಮ ಮಾಡ್ತಾನೆ ಅಂತಾದರೆ ಅವನು ಜ್ಞಾನಿ ಆಗೇ ಬಿಟ್ಟಿದ್ದಾನೆ, ಮತ್ತೆ ಪುನಃ ಜ್ಞಾನದ ಫಲಕ್ಕೋಸ್ಕರ ಕರ್ಮ ಮಾಡ್ತಾನೆ ಅಂತ ಹೇಳೋದು ಸರಿ ಹೋಗ್ತದಾ? ಅದು ಸರಿ ಹೋಗೋದಿಲ್ಲ. ಜ್ಞಾನಿ ಅಂತ ಆದಮೇಲೂ ಪುನಃ ಜ್ಞಾನಕ್ಕೋಸ್ಕರ ಕರ್ಮ ಮಾಡೋದೆಂತ? ಪೂರ್ವಭಾವಿ ಶುಭೈಹಿ ಏವ ಜ್ಞಾನಸ್ಯ ಕೃತತ್ವಾತ್. ಮೊದಲು ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದಂತಹ ಶುಭ ಕರ್ಮಗಳು ಜ್ಞಾನಕ್ಕೋಸ್ಕರನೇ ಮಾಡಿರ್ತಾನಲ್ಲ, ಮತ್ತೆ ಪುನಃ ಜ್ಞಾನಕ್ಕೋಸ್ಕರನೇ ಮಾಡ್ತಾನೆ ಅಂತ ಹೇಳೋದೆ ಜ್ಞಾನಿ ಆದವನು. ತತ್ರ ಹೇತು, ಅದಕ್ಕೆ ಪೂರ್ವಭಾವಿ ಶುಭಾನಾಮ್ ಅನ್ನೋದು ಅದಕ್ಕೆ ಕಾರಣ ಅಂತಂದ್ರು. ಪೂರ್ವಭಾವಿ ಶುಭಾನಾಮ್ ಅನ್ನೋದಿದೆಯಲ್ಲ, ಅದು ಅದಕ್ಕೋಸ್ಕರನೇ ಹೇತುವಾಗಿ ಕೊಟ್ಟದ್ದು. ನೋಡಿ, ಜ್ಞಾನಾತ್ ಪೂರ್ವಭಾವಿನಾಂ ಶುಭಾನಾಂ ಯಸ್ಮಾತ್ ಜ್ಞಾನೇನೈವ ಕಾರ್ಯೇಣ ಕೃತಾರ್ಥತ ನ ಅನ್ಯೇನ ಅಂತಂತಾರೆ. ಜ್ಞಾನಾತ್ ಪೂರ್ವಭಾವಿ ಶುಭಾನಾಮ್ ಅಂದರೆ ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದಂಥ ಶುಭ ಕರ್ಮಗಳು ಅಂತೇನಿದ್ದಾವೋ, ಯಸ್ಮಾತ್ ಜ್ಞಾನೇನೈವ ಕಾರ್ಯೇಣ ಕೃತಾರ್ಥತ, ಆ ಜ್ಞಾನ ಬಂದಿರ್ತದೆ, ಆದ್ದರಿಂದಲೇ ಜ್ಞಾನಾತ್ ಪೂರ್ವಭಾವಿ ಶುಭ ಕರ್ಮಗಳಲ್ಲೂ ಕೃತಾರ್ಥ ಆಗಿಬಿಡ್ತಾವೆ. ಯಾಕಂದರೆ ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಾನೆ, ಅವು ಶುಭ ಅನ್ನೋದು ಕೃತಾರ್ಥ ಆಯಿತು. ಯೋಚನೆ ಮಾಡಿ, ಕೃತಾರ್ಥತ ಇತಿ ನ್ಯಾಯೇನ ಅಂತಂದ್ರೆ ಅದಕ್ಕೇನು? ಜ್ಞಾನಾತ್ ಪೂರ್ವದಲ್ಲಿ ಮಾಡಿದಂಥ ಶುಭ ಕರ್ಮಗಳು ಜ್ಞಾನ ಬಂದದ್ರಿಂದಲೇ ಅವು ಲಾಭ ಆಯಿತು ಅಂತ ಅರ್ಥ. ಅದೇ ವಿಶೇಷ. ಅದಕ್ಕೆ ಇದು ಬಹಳ ಸೂಕ್ಷ್ಮವಾದ ಅದ್ಭುತವಾದ ವಿಷಯ. ತೇಷಾಂ ಕಾರ್ಯಾಂತರ ಅಭಾವಾತ್. ಭಗವಂತನ ಸಾಕ್ಷಾತ್ಕಾರ ಈಗಾಗಲೇ ಅವನಿಗೆ ಆಗಿಬಿಟ್ಟಿದೆ. ಆಗಿದೆ ಅಂತಂದಮೇಲೆ ಪುನಃ ಜ್ಞಾನಕ್ಕೋಸ್ಕರ ಮಾಡ್ತಾನೆ ಅಂತ ಹೇಳಲಿಕ್ಕಂತೂ ಬರಲ್ಲ. ಯಾಕೆ? ಜ್ಞಾನ ಫಲ ಬಂದುಬಿಟ್ಟದ ಅವನಿಗೆ. ಬೇರೆ ಸಿಗ್ತದೆ ಅಂತ ಹೇಳಲಿಕ್ಕೂ ಬರಲ್ಲ. ಕಾರ್ಯಾಂತರ ಅಭಾವ, ಬೇರೆ ಕಾರ್ಯ ಯಾವುದೂ ಇಲ್ಲ. ಆದರೂ ಶುಭಕರ್ಮ ಅವನಿಂದ ನಡೀತಾ ಇದೆ. ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಶುಭಕರ್ಮ ಮಾಡ್ತಾ ಇದ್ದಾನೆ. ಜ್ಞಾನಕ್ಕೋಸ್ಕರ ಅಂತನ್ನುವಂಥ ಮಾತು ಅದು ಸರಿ ಹೋಗೋದಿಲ್ಲ, ಅದು ವ್ಯರ್ಥ ಅಂತ ಆಗ್ತದೆ. ವೈಯರ್ಥ್ಯ ಅಂತಂತಂದರು. ಜ್ಞಾನಕ್ಕೋಸ್ಕರ ಮಾಡ್ತಾನೆ ಅಂತನ್ನೋದು ಸರಿಯಲ್ಲ, ಅದು ವ್ಯರ್ಥ. ಅದಂತೂ ಸ್ಪಷ್ಟ ಇದೆ. ವೈಯರ್ಥ್ಯಾತ್. ಇನ್ನು ಜ್ಞಾನಾರ್ಥತ್ವೇ ವೈಯರ್ಥ್ಯಂ ಸ್ಯಾದಿತ್ಯರ್ಥ. ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಕೂಡ ಜ್ಞಾನಕ್ಕೋಸ್ಕರವಾಗಿ ಕರ್ಮ ಮಾಡ್ತಾನೆ ಅಂತ ಇಂಟರ್ಪ್ರಿಟೇಷನ್ ಕೊಟ್ಟರೆ ಅದು ವ್ಯರ್ಥ ಆಗ್ತದೆ, ಅದು ಸರಿ ಹೋಗೋದಿಲ್ಲ. ಇನ್ನು
ಪೂರ್ವಜಾತಂ ಪ್ರತಿ ಪಶ್ಚಾದ್ಭಾವಿನಃ ಕಾರಣತ್ವ ಅಯೋಗಾಚ್ಚ. ಪೂರ್ವಜಾತಂ ಪ್ರತಿ ಪಶ್ಚಾದ್ಭಾವಿನಃ ಕಾರಣತ್ವಾತ್. ಇದಕ್ಕಿದು ಕಾರಣ ಅಂತ ಯಾವಾಗ ಆಗ್ತದೆ ಗೊತ್ತೋ? ಯಾವುದು ಕಾರ್ಯಕ್ಕಿಂತ ಮೊದಲು ಹುಟ್ಟಿರ್ತದೋ ಅದು ಮುಂದೆ ಹುಟ್ಟೋದಕ್ಕೆ ಕಾರಣ ಆಗ್ತದೆ ಹೊರತು ಮುಂದೆ ಹುಟ್ಟಿದ್ದೇ ಹಿಂದೆ ಹುಟ್ಟಲಿಕ್ಕೆ ಕಾರಣ ಆಗ್ತದಾ? ಈಗ ಜ್ಞಾನ ಅಪರೋಕ್ಷ ಜ್ಞಾನ ಮೊದಲೇ ಬಂದ್ಬಿಟ್ಟಿದೆ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಶುಭ ಕರ್ಮವನ್ನು ಮಾಡ್ತಾನೆ. ಆ ಶುಭ ಕರ್ಮ ಮತ್ತೆ ಮೊದಲೇ ಬಂದ ಜ್ಞಾನಕ್ಕೆ ಮುಂದೆ ಮಾಡಿದ ಶುಭ ಕರ್ಮವೂ ಕಾರಣ ಅಂತ ಹೇಳಲಿಕ್ಕೆ ಬರ್ತದ? ಅದು ಸರಿ ಹೋಗೋದಿಲ್ಲ. ಪೂರ್ವಜಾತಂ ಪ್ರತಿ ಪಶ್ಚಾದ್ಭಾವಿನಃ ಕಾರಣತ್ವ ಅಯೋಗಾಚ್ಚ. ಪೂರ್ವಜಾತಂ ಪ್ರತಿ ಅಂತಂದರೆ ಮೊದಲೇ ಹುಟ್ಟಿದಂತಹ ಜ್ಞಾನವನ್ನು ಕುರಿತು ಆಮೇಲೆ ಮಾಡಿದಂತಹ ಶುಭ ಕರ್ಮಗಳು ಮೊದಲು ಹುಟ್ಟಿದ ಜ್ಞಾನಕ್ಕೆ ಆಮೇಲೆ ಮಾಡಿದ ಶುಭ ಕರ್ಮಗಳು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಎರಡನೇ ಪಕ್ಷ, ಇಲ್ಲ ಜ್ಞಾನೋತ್ತರದಲ್ಲಿ ಮಾಡುವಂತಹ ಶುಭ ಕರ್ಮಗಳಿಗೆ ಏನು ಫಲ ಅಂತ ಕೇಳಿದರೆ ಭೋಗವೇ ಫಲ ಅಂತಂದರು. ಭೋಗಾರ್ಥಂ ಅಂತ ಅನ್ಬೇಕು. ಅದಕ್ಕೆ ವಿವರಣೆ ಕೊಡ್ತಾರೆ ಟೀಕಾಕೃತ್ಪಾದರ ಮಾತು. ಪ್ರಾಚೀನ ಪ್ರಾರಬ್ಧ ಕರ್ಮಭಿರೇವ ಭೋಗಸ್ಯ ಜಾಯಮಾನತ್ವಾತ್ ಅಂತಂದ್ರು. ಪ್ರಾಚೀನ ಪ್ರಾರಬ್ಧ ಕರ್ಮಭಿರೇವ ಭೋಗಸ್ಯ ಜಾಯಮಾನತ್ವಾತ್. ಭೋಗ ಯಾವುದರಿಂದ ಬರ್ತದೆ? ಯಾವಾಗಲೂ ಪ್ರಾಚೀನ ಪ್ರಾರಬ್ಧ ಕರ್ಮಗಳು, ಮೊದಲೇ ಮಾಡಿದ ಪ್ರಾರಬ್ಧ ಕರ್ಮಗಳು ಅಂತಿದ್ರೆ ಮಾತ್ರ ಭೋಗ ಬರ್ತದೆ ಅಂತ ಹೇಳಲಿಕ್ಕೆ ಅವಕಾಶ ಇರ್ತದೆ. ಮೊದಲೇ ಮಾಡಿದ ಪ್ರಾರಬ್ಧ ಕರ್ಮ ಇರ್ತದೆ, ಅದಿದ್ದರೆ ಈಗ ಭೋಗ ಬರ್ತದೆ ಅಂತ ಹೇಳಲಿಕ್ಕೆ ಅವಕಾಶ ಇರ್ತದೆ. ಸುಮ್ಮನೆ ಹೇಳಲಿಕ್ಕೆ ಬರಲ್ಲ. ಅದನ್ನು ಹೇಳ್ತಾರೆ ಪ್ರಾಚೀನ ಪ್ರಾರಬ್ಧ ಕರ್ಮಭಿರೇವ ಭೋಗಸ್ಯ ಜಾಯಮಾನತ್ವ. ತತ್ರ ಹೇತು ಪ್ರಾರಬ್ಧಾನಾಂಚ ಕರ್ಮಣಾಂ ಭೋಗೇನೈವ ಕೃತಾರ್ಥಂ ತಾ. ನೋಡಿ ಎಂಥ ಅದ್ಭುತವಾದ ಮಾತು. ಪ್ರಾರಬ್ಧ ಯಾವಾಗಲೂ ಯೋಚನೆ ಮಾಡಬೇಕು. ಪ್ರಾರಬ್ಧಾನಾಂಚ ಕರ್ಮಣಾಂ ಭೋಗೇನೈವ ಕೃತಾರ್ಥತ. ಪ್ರಾರಬ್ಧ ಕರ್ಮಗಳನ್ನು ಯಾವತ್ತಿದ್ರೂ ಉಪಭೋಗಿಸಿಯೇನೇ ಕೃತಾರ್ಥ ಆಗೋದಂತೆ. ಪ್ರಾರಬ್ಧ ಕರ್ಮಗಳಿಗೆ ಉಪಭೋಗ ಮಾಡದೆ ಹಾಗೆ ತಪ್ಪಿಸ್ಕೊಳ್ತೇನೆ ಅಂದರೆ ಸಾಧ್ಯ ಇಲ್ಲ. ಹಾಗಾದರೆ ಪ್ರಾರಬ್ಧ ಕರ್ಮ ಯಾವಾಗಲೂ ಉಪಭೋಗದಿಂದಲೇ ನಾಶ ಆಗೋದು. ಅರ್ಥ ಆಗ್ತಾ ಇದೆ? ಪೂರ್ವವತ್ ತಾತ್ಪರ್ಯಂ, ಹಿಂದಿನಂತೆ ಉಳಿದೆಲ್ಲ ವಿಷಯ ತಿಳ್ಕೊಳ್ಬೇಕು. ಇನ್ನು ವೈಯರ್ಥ್ಯ ನಿರಾಸ ಹೇತು ಅನ್ಯಥಾ ಯೋಚನೆ ಮಾಡಿ. ಅಂತೂ ಇಂತೂ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ, ಆದಮೇಲೂ ಕೂಡ ಪುನಃ ಅವನಿಂದ ಶುಭ ಕರ್ಮಗಳು ನಡೀತಾ ಇದೆ. ಆ ನಡೆಯುವಂಥ ಶುಭ ಕರ್ಮಗಳಿಗೆ ಜ್ಞಾನಾರ್ಥ ಅಂತ ಹೇಳಲಿಕ್ಕೂ ಬರಲಿಲ್ಲ, ಭೋಗಾರ್ಥ ಅಂತ ಹೇಳಲಿಕ್ಕೂ ಬರ್ತಾ ಇಲ್ಲ. ಇನ್ನು ಕೊನೆಗೆ ಮೂರನೇ ವಿಕಲ್ಪ ಏನು? ವ್ಯರ್ಥ ಅಂತ ಮಾಡಿದ್ರು. ವ್ಯರ್ಥ ಅಂತ ಹೇಳಲಿಕ್ಕೆ ಬರ್ತದಾ? ಅಲ್ರಿ, ಅಪರೋಕ್ಷ ಜ್ಞಾನ ಬಂದಿದೆ, ಆದರೂ ಶುಭ ಕರ್ಮ ಮಾಡ್ತಿದ್ದಾನೆ, ವ್ಯರ್ಥ ಅಂತ ಹೇಳಲಿಕ್ಕೆ ಆಗ್ತದಾ? ವ್ಯರ್ಥ ಅಂತ ಹೇಳಬಾರ್ದು. ಅದಕ್ಕೆ ಆಚಾರ್ಯ ಬರೆದ್ರು, ಪ್ರಾರಬ್ಧಾನಾಂತು ಭೋಗೇನ ತಜ್ಞಾನೋತ್ತರ ಕರ್ಮಣ ಮುಕ್ತೌ ಅನುಪ್ರವೇಶ ಸ್ಯಾತ್ ಅನ್ಯಥಾ ತತ್ಕೃತಿರ್ನಹಿ. ಮುಕ್ತೌ ಅನುಪ್ರವೇಶ, ಪ್ರಾರಬ್ಧ ಉಪಭೋಗದಿಂದಲೇ ನಾಶ ಆಗಬೇಕು. ಹಾಗಾಗಿ ಅದೆಲ್ಲ ಉಪಭೋಗಕ್ಕೆ ಸಂಬಂಧಪಡ್ತದೆ. ಇವನು ಜ್ಞಾನೋತ್ತರದಲ್ಲಿ ಕರ್ಮವನ್ನು ಮಾಡ್ತಿದ್ದಾನೆ, ಇಲ್ಲೇ ಉಪಭೋಗಿಸ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಅದನ್ನು ಮುಕ್ತಿಯಲ್ಲೇ ಅನುಪ್ರವೇಶ ಒಪ್ಪಬೇಕು. ಮುಕ್ತಿಯಲ್ಲಿ ಅನುಪ್ರವೇಶ ಒಪ್ಪದ ಹೊರತು ಜ್ಞಾನೋತ್ತರ ಕರ್ಮಗಳನ್ನು ಬೇರೆ ಯಾವ ರೀತಿಯಿಂದಲೂ ಕುಡಿಸ್ಲಿಕ್ಕೆ ಬರಲ್ಲ. ಸ್ಪಷ್ಟ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಜ್ಞಾನ ಬಂದ ಮೇಲೆ ಕರ್ಮ ನಡೀತದಲ್ಲ, ಆ ಜ್ಞಾನೋತ್ತರದಲ್ಲಿ ಬರುವಂಥ ಕರ್ಮಗಳಿಗೆ ಮುಕ್ತಿಯಲ್ಲೇನೇ ಫಲ ಕೊಡ್ಲಿಕ್ಕೆ ಅದು ಕಾರಣವಾಗ್ತದೆ ಅಂತ ಕೂಡಿಸಿದ್ರೇ ಸರಿ. ಬೇರೆ ಏನು ಮಾಡಿದರೂ ಅದನ್ನು ಕೂಡಿಸ್ಲಿಕ್ಕೆ ಬರಲ್ಲ. ಜ್ಞಾನಿ ಕರ್ಮಣ ವ್ಯರ್ಥತ್ವೇ ತದನುಷ್ಠಾನಂ ನ ಸ್ಯಾತ್. ಒಂದು ನೆನಪಿಟ್ಟುಕೊಳ್ರಿ, ಒಂದು ವೇಳೆ ಅಪರೋಕ್ಷ ಜ್ಞಾನಿ ಆದವನು ಶುಭ ಕರ್ಮ ಮಾಡ್ತಾನೆ, ಆದರೆ ಅವು ಎಲ್ಲವೂ ವ್ಯರ್ಥ ಅಂತೇನಾದರೂ ವಾದ ಮಾಡಿದರೆ ಅವ ಮಾಡಲೇಬಾರ್ದಾಗಿತ್ತು. ಯಾವುದು ವ್ಯರ್ಥ ಇರ್ತದೆ ಜ್ಞಾನಿಗಳಾದವರು ಅದನ್ನು ಮಾಡ್ತಾರೆ ಯಾಕ್ರಿಪ್ಪ? ಅವರು ಅಲ್ವಾ, ಅವ್ರು ಜ್ಞಾನಿಗಳ್ರಿ. ವ್ಯರ್ಥ ಕರ್ಮವನ್ನು ಮಾಡೋದು ಜ್ಞಾನಿಗಳ ಲಕ್ಷಣನ? ನಮ್ಮಂಥವರೇ ವ್ಯರ್ಥ ಅಂತ ಅನ್ನಿಸ್ಬಿಟ್ರೆ ಮಾಡಲ್ಲ. ನಿಮ್ಮಂಥವರೇನೆ ಯಾವುದು ವ್ಯರ್ಥ ಅಂತ ಅನ್ನಿಸ್ತದೆ ಅದನ್ನು ಮಾಡ್ಲಿಕ್ಕೆ ಹೋಗ್ತೇವಾ? ಇನ್ನು ಅಪರೋಕ್ಷ ಜ್ಞಾನ ಬಂದ ಮೇಲೆ
ಬ್ರಹ್ಮ ಸಾಕ್ಷಾತ್ಕಾರ ಆಗಿರ್ತದೆ ಅವರಿಗೆ, ಅಂಥವ್ರು ಶುಭ ಕರ್ಮದಲ್ಲಿ ತೊಡಗುತ್ತಾರೆ ಅಂತ ಪ್ರಮಾಣ ಹೇಳ್ತಾ ಇದೆ. ಅಂಥವ್ರು ಮಾಡುವ ಶುಭ ಕರ್ಮಗಳಿಗೆ ಏನೂ ಫಲ ಇಲ್ಲ, ವ್ಯರ್ಥ ಅಂತ ಆದರೆ ಅವ್ರು ಯಾಕೆ ಮಾಡ್ತಿದ್ರು ನೋಡ್ರಿ. ಹೇಳ್ತಾರೆ ಅದಕ್ಕೆ ಟೀಕಾಗ್ರಾಯರ ಮಾತು ನೋಡ್ರಿ. ನಹಿ ಪ್ರೇಕ್ಷಾವಂತಹ ವ್ಯರ್ಥಂ ಕುರುವಂತಿ, ಪ್ರೇಕ್ಷಾವಂತಹ ವ್ಯರ್ಥಂ ಕುರುವಂತಿ, ಬ್ರ್ಯಾಕೆಟ್ನಲ್ಲಿ ಕರ್ಮ ಅಂತ ಹಾಕ್ಕೊಂಡಿದ್ದಾರೆ. ನಹಿ ಪ್ರೇಕ್ಷಾವಂತಹ ವ್ಯರ್ಥಂ ಕರ್ಮ ಕುರುವಂತಿ. ಪ್ರೇಕ್ಷಾವಂತಹ ಅಂತ ಅಂದರೆ ಬುದ್ಧಿವಂತರು ಜ್ಞಾನಿಗಳು ಅಂತಾಗಿಯೂ ವ್ಯರ್ಥ ಕೆಲಸ ಮಾಡ್ತಾರೆ ಅಂತ ವ್ಯಾಖ್ಯಾನ ಮಾಡೋದೇ? ಹಾಗೆ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಜ್ಞಾನಿ ಅಂತಾದಮೇಲೆ ಶುಭ ಕರ್ಮವನ್ನು ಮಾಡ್ತಿದ್ದಾರೆ ಅಂತಂದಮೇಲೆ ಅದು ವ್ಯರ್ಥ ಅಲ್ಲ ಅಂತ ಆದಮೇಲೆ ಅದಕ್ಕೊಂದು ಸರಿಯಾದ ಫಲವನ್ನು ಹೇಳಲೇಬೇಕು. ಆ ಫಲ ಏನದು? ಮೋಕ್ಷದೊಳಗೆ ಆನಂದ ಅಭಿವೃದ್ಧಿ ಬಿಟ್ಟು ಬೇರೆ ಯಾವ ಫಲ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಫಲ ಇರೋಣದ್ರಿಂದ ಇಲ್ಲಿ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕರ್ಮ ಮಾಡುವಾಗ ಅಲ್ಲಿ ತಾರತಮ್ಯದಿಂದ ನಡೀತಾ ಇರ್ತದೆ ಕರ್ಮ. ಬ್ರಹ್ಮ ಮಾಡಿದಷ್ಟು ಶಿವ ಇಲ್ಲ, ಶಿವ ಮಾಡಿದಷ್ಟು ಇಂದ್ರ ಇಲ್ಲ ಅಂತ. ಹಾಗೆ ನಡೆಯೋಣದ್ರಿಂದಲೇ ಮುಕ್ತಿಯಲ್ಲೂ ಕೂಡ ಅದಕ್ಕೆ ತಕ್ಕಂತೆ ಅವರಿಗೆ ಆನಂದ ಅಭಿವೃದ್ಧಿಯಾದಿಗಳಲ್ಲೂ ತಾರತಮ್ಯ ಇರ್ತದೆ. ಹೀಗೆ ಮುಕ್ತಿಯಲ್ಲಿ ತಾರತಮ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟ ಆಚಾರ್ಯರು ಇದನ್ನು ನಮಗೆ ಸ್ಪಷ್ಟಪಡಿಸಿಕೊಟ್ರು. ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮತ್ತೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಇಲ್ಲ ಆ ಜ್ಞಾನಿಗಳು ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಯಾಕೆ ಕರ್ಮ ಮಾಡ್ತಾರೆ ಅಂತಂದರೆ ಮುಕ್ತಿಯಲ್ಲಿ ಆನಂದ ಅಭಿವೃದ್ಧಿ ಅಂತಲ್ಲ, ಕರ್ಣ ಸ್ವಭಾವ ಇರ್ತದೆ ಮಾಡ್ತಾರೆ ಅಂತಂದರು. ಏನಂದ್ರೆ ಅವರು ಕರ್ಣ ಸ್ವಭಾವ ಅಂದ್ರೇನು? ಮಾಡೋದೇ ಅವ್ರಿಗೆ ಸ್ವಭಾವ ರೀ. ಅವರಿಗೆ ಕರ್ಮ ಮಾಡ್ತಾನೆ ಇರೋದೇ ಅವ್ರ ಸ್ವಭಾವಕ್ಕೆಲ್ಲ ಫಲ ಹೇಳಲಿಕ್ಕಾಗ್ತದಾ? ಅಗ್ನಿ ಉರಿತದೆ, ಯಾಕೆ ಉರಿತದೆ ಅಂತ ಕೇಳಿದ್ರೆ ಉರಿಯೋದು ಅದ್ರ ಸ್ವಭಾವ, ಉರಿತದೆ ಅಷ್ಟೇ. ಹಾಗೆ ಆ ಜ್ಞಾನಿಗಳಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೂ ಕೂಡ ಶುಭ ಕರ್ಮದೊಳಗೆ ಪ್ರವೃತ್ತಿ ಯಾಕಿರ್ತದೆ ಅಂದರೆ ಅದು ಅವ್ರ ಸ್ವಭಾವ ಆಗಿರ್ತದೆ ಅಷ್ಟೇ. ಅದಕ್ಕೆಲ್ಲ ಯಾಕೆ ಫಲ ಹುಡುಕಬೇಕು ಅಂದ್ರೆ ಪೂರ್ವ ಪಕ್ಷಿಗಳು. ಅದಕ್ಕೆ ಟೀಕಾಕೃತ್ಪಾದರು ಹಿಂದೆ ಹೇಳಿದ್ರಿ ವಿಷಯ ಸ್ಪಷ್ಟಪಡಿಸಿದ್ರು. ಅಬುದ್ಧಿಪೂರ್ವತಾ ಪ್ರಸಂಗಾತ್ ಅಂತದ್ದು. ಹಂಗೆ ಒಂದು ವೇಳೆ ಬ್ರಹ್ಮಜ್ಞಾನಿಗಳು ಫಲ ಇಲ್ಲದೇನೆ ಅವ್ರ ಸ್ವಭಾವಕ್ಕೆ ಅನುಗುಣವಾಗಿ ಅವ್ರ ಕರ್ಮ ಮಾಡೋರು ಅಂತಾಗಿದ್ದರೆ ಬುದ್ಧಿಪೂರ್ವಕವಾಗಿ ಯಾಕೆ ಮಾಡಬೇಕು? ಅಬುದ್ಧಿಪೂರ್ವತಾ ಪ್ರಸಂಗ ಅಂತಂದ್ರೆ ಈ ಅರ್ಥ. ಬುದ್ಧಿಪೂರ್ವಕವಾಗಿ ಮಾಡ್ತಾರೆ ಅಂತ ಪ್ರಮಾಣಗಳು ಹೇಳ್ತಾವೆ. ಬಿಟ್ಟು ಬಿಡದೆ ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ, ಬುದ್ಧಿಪೂರ್ವಕ ಮಾಡ್ತಾರೆ, ಭಯದಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬ್ರಹ್ಮದೇವರಿಗೆ ಇವತ್ತಿಗೂ ಸಂಧ್ಯಾ ವಂದನೆ ಮಾಡಬೇಕು ಅಂತಂತ ಹೇಳಿ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ, ಚತುರ್ಮುಖ ಬ್ರಹ್ಮದೇವರಿಗೆ. ಆದರೂ ಕೂಡ ಬುದ್ಧಿಪೂರ್ವಕವಾಗಿ ಕರ್ಮದಲ್ಲಿ ತೊಡಗಿದಾರಂತೆ ಇವತ್ತಿಗೂ. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತಿರೋ ಇಲ್ಲೋ, ಎಲ್ಲೆಲ್ಲಿ ನದಿ ಸಿಕ್ತೋ ಅಲ್ಲೆಲ್ಲ ಸ್ನಾನ ಮಾಡಿ ಬಂದ್ರಂತೆ. ಎಲ್ಲೆಲ್ಲಿ ಸಂಧ್ಯಾಕಾಲವೋ ಅಲ್ಲೆಲ್ಲ ಅವಾಗೆಲ್ಲ ಅರ್ಘ್ಯ ಕೊಟ್ರಂತೆ. ಯಾಕೆ ಬೇಕಪ್ಪ, ಯಾಕೆ ಬೇಕು ಅಂತ ಕೇಳೋ ಹಾಗಿಲ್ಲ. ಅದು ಬುದ್ಧಿಪೂರ್ವಕವಾಗೇ ಮಾಡ್ತಾರೆ ಅಂತ ಗೊತ್ತಾಗ್ತದೋ ಇಲ್ಲೋ. ಅವರಿಗೆ ಮೋಕ್ಷದೊಳಗೆ ಅದರದ್ದೇ ಅದಕ್ಕೆ ತಕ್ಕಂತೆ ಮುಕ್ತಿಯಲ್ಲಿ ಆನಂದ ಅಭಿವೃದ್ಧಿ ಇದೆ ಅಂತ ಅರ್ಥ. ಆವಾಗ ಫಲ ಇಲ್ಲದೆ ಮಾಡೋದು ಅಂತಲ್ಲ, ಸ್ವಭಾವ ಅಂಥೇಳಿ ಮಾಡೋದು ಅಂಥೇಳು ಅಲ್ಲ. ಸ್ವಭಾವ ಅಲ್ಲ, ಬರೀ ಸ್ವಭಾವ ಅಂತ ಅನ್ಬಾರ್ದದನ್ನು. ಬುದ್ಧಿಪೂರ್ವಕವಾಗಿ ಮಾಡ್ತಿರುವಾಗ ಸರಿಯಾಗಿ ಅರ್ಥ ಮಾಡ್ಬೇಕದನ್ನು. ಮತ್ತೆ ಪೂರ್ವ ಪಕ್ಷಿಗಳು ಕೇಳಿದರು, ಇಲ್ಲ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾರೆ ಅಂತಂದರು. ಲೋಕ ಸಂಗ್ರಹ ಅಂದ್ರೇನು? ಒಂದು ವೇಳೆ ನಾವೇ ಮಾಡೋದು ಬಿಟ್ಬಿಟ್ರೆ ನಮ್ಮನ್ನು ನೋಡೋರು ಮಾಡೋದಿಲ್ಲ, ಅವ್ರು ನಮ್ಮನ್ನು ನೋಡಿ ಮಾಡ್ತಿರ್ತಾರೆ, ಅವ್ರಿಗೆ ಬಿಡಿಸ್ಬಾರ್ದಲ್ಲ ಅಂತನ್ನೋ ಕಾರಣಕ್ಕೆ ನಾವು ಮಾಡ್ತೇವೆ ಅಂತ. ಹೀಗೆ ನೋಡಿ, ಅವ್ರ ಪೂರ್ವ ಪಕ್ಷದ ಲೋಕ ಸಂಗ್ರಹಾರ್ಥಂ ಅನ್ನೋ ಶಬ್ದದ ಅರ್ಥ ಅಲ್ಲಿ ಟೀಕಾರಾಯರು ಇಷ್ಟು ಹೇಳಿದ್ದಾರೆ. ಲೋಕ ಸಂಗ್ರಹಾರ್ಥಂ ಇತಿ ಚೇತ್ ಅಂದರೆ ಇಷ್ಟರ್ಥ ಏನು? ನಾವು ಒಂದು ವೇಳೆ ಇಷ್ಟು ದೊಡ್ಡ ಜ್ಞಾನಿಗಳಾಗಿ ಮಾಡದೆ ಹೋದರೆ ಉಳಿದವರು ಮಾಡದೆ ಹೋಗಬೇಕಾಗ್ತದೆ, ಅವರನ್ನು ಎಲ್ಲ ದಾರಿಯಲ್ಲಿ ತರಬೇಕಲ್ಲ ಅಂತ ನಾವು ಮಾಡ್ತೇವೆ ಅಂತ ಈ ರೀತಿ ಮಾಡ್ತಾರೆ ಹೊರತು ಅದಕ್ಕೇನು ಫಲ ಇಲ್ಲ ಅಂತಂದ್ರು ಅವರು. ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕ ಸಂಗ್ರಹಾರ್ಥಂ ಅನ್ನುವಂಥ ಉತ್ತರ ಏನು? ಅದಕ್ಕೇನು ಉತ್ತರ ಅಂದರೆ
ತತ್ ಪ್ರಯೋಜನಸ್ಯಾಪಿ ವಾಚ್ಯತ್ವಾತ್ ಅಂತಂದ್ರು. ನೋಡ್ರಿ ಈಗ ಎಷ್ಟು ಸ್ವಾರಸ್ಯ ಇದೆ. ಟೀಕಾರಾಯರು ಮಾತನಾಡ್ತಾರೆ, ಓ ಹಾಗಾದರೆ ಲೋಕ ಸಂಗ್ರಹಕ್ಕೋಸ್ಕರವಾಗಿ ಅವರು ಕರ್ಮವನ್ನು ಮಾಡ್ತಾರೆ ಜ್ಞಾನಿಗಳಾದವರು ಅಂತ ನೀವು ವಾದ ಮಾಡಿದರೆ ಅದಕ್ಕಾದರೂ ಏನು ಪ್ರಯೋಜನ ಹೇಳ್ರಿ ಅಂತ ಕೇಳಿದ್ರು. ಅದಕ್ಕಾದರೂ ಪ್ರಯೋಜನ ಇರಬೇಕಲ್ಲ. ಬುದ್ಧಿವಂತರಾದವರು ಲೋಕ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾದರೂ ಪ್ರಯೋಜನ ಇರ್ತದೋ ಇಲ್ಲೋ ಯೋಚನೆ ಮಾಡಬೇಕಾದದ್ದೇ. ದಡ್ರು ಲೋಕ ಸಂಗ್ರಹ ಮಾಡೋದು ಬೇರೆ, ಬುದ್ಧಿವಂತರು ಲೋಕ ಸಂಗ್ರಹ ಮಾಡೋದು ಬೇರೆ. ಅವ್ರು ಲೋಕ ಸಂಗ್ರಹ ಮಾಡ್ತಿದ್ದಾರೆ. ಲೋಕ ಸಂಗ್ರಹ ಅಂದ್ರೆ ಏನು? ಲೋಕದ ಸಜ್ಜನರೆಲ್ಲರೂ ನಿರಂತರವಾಗಿ ಶುಭ ಕರ್ಮದಲ್ಲಿ ತೊಡಗಲಿ, ಇದೇ ತಾನೇ ಲೋಕ ಸಂಗ್ರಹ ಅಂದ್ರೆ. ಅವರನ್ನೆಲ್ಲ ಇದರೊಳಗೆ ತೊಡಗಿಸೋ ಉದ್ದೇಶದಿಂದ ಈ ಬ್ರಹ್ಮಜ್ಞಾನಿಗಳು ಕೂಡ ಶುಭ ಕರ್ಮದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನು ಪ್ರಯೋಜನ ಅಂತ ಕೇಳಿದ್ರು ಟೀಕಾಕೃತ್ಪಾದ. ಅದಕ್ಕೇನು ಲಾಭ ಹೇಳ್ರಿ? ಅದಕ್ಕೆ ಇವರು ಉತ್ತರ ಕೊಟ್ಟರು, ಈಶ್ವರವತ್, ಅದಕ್ಕೇನು ಲಾಭ ಇಲ್ಲ, ದೇವ್ರು ಹೆಂಗೆ ಮಾಡ್ತಾನೋ ಲೋಕ ಸಂಗ್ರಹಕ್ಕೆ ಹಂಗೆ ಅಂತಂದ್ರು ಅವರು. ದೇವ್ರು ಮಾಡ್ತಾನೆ. ಈಗ ಕೃಷ್ಣಾವತಾರ ಮಾಡಿದಾಗ ಸಂಧ್ಯಾ ವಂದನೆ ಮಾಡಿದ, ರಾಮಾವತಾರ ಮಾಡಿದಾಗ ಗುರುಕುಲ ವಾಸ ಮಾಡಿದ ಅಂತ ಕತೆ ಹೇಳ್ತೇವೋ ಇಲ್ಲೋ? ಇಲ್ಲೇನು ಲಾಭ ಇದೆನಾ? ರಾಮ ಕೃಷ್ಣಾವತಾರಗಳಿಗೆ ಲಾಭ ನಿರೀಕ್ಷೆ ಇರಲಿಲ್ಲ, ಲೋಕ ಸಂಗ್ರಹಕ್ಕಾಗಿ ಮಾಡಿದ. ಕೃಷ್ಣ ರಾಮನೂ ಅಷ್ಟೇ ಲೋಕ ಸಂಗ್ರಹಕ್ಕೆ ಮಾಡಿದ. ಹಾಗೆ ಬ್ರಹ್ಮಜ್ಞಾನಿಗಳು ಕೂಡ ಲೋಕ ಸಂಗ್ರಹಕ್ಕೋಸ್ಕರ ಮಾಡ್ತಿರ್ತಾರೆ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ. ಅದಕ್ಕೆ ಟೀಕಾಕೃತ್ಪಾದರು ಮತ್ತೆ ಕೇಳ್ತಾರೆ, ಹಾಗಾದರೆ ಮುಕ್ತಾವಪಿ ಪ್ರಸಂಗಾತ್, ಲೋಕ ಸಂಗ್ರಹಕ್ಕೋಸ್ಕರ ಮಾಡ್ತಾರೆ ದೇವರಂತೆ ಅಂತಂದರೆ ಮುಕ್ತಿಯಲ್ಲೂ ಮಾಡಬೇಕಾಗಲ್ಲ. ಮುಕ್ತಿಯಲ್ಲೂ ಮುಕ್ತರಾದ ಮೇಲೆ ಆವಾಗಲೂ ಕೂಡ ಲೋಕ ಸಂಗ್ರಹಕ್ಕಾಗಿ ಮಾಡಬೇಕು. ಹಂಗೆ ಹೇಳಲಿಕ್ಕೆ ಬರ್ತದಾ? ಬುದ್ಧಿಪೂರ್ವಕವಾಗಿ ಮಾಡಬೇಕಾ? ಮತ್ತೆ ಬುದ್ಧಿಪೂರ್ವಕವಾಗಿ ಮುಕ್ತಿಯಲ್ಲೂ ಬುದ್ಧಿಪೂರ್ವಕವಾಗಿ ಶುಭ ಕರ್ಮವನ್ನು ಮಾಡೋದು ನಿಲ್ಲಿಸಬಾರ್ದು. ಆವಾಗ ಮಾಡಲಿ ನೋಡೋಣ. ಆವಾಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಫಲ ಇಲ್ಲದೇನೂ ಭಗವಂತ ಸೃಷ್ಟಿಯಾದಿಗಳನ್ನು ಹೇಗೆ ಲೀಲೆಯ ಮಾಡ್ತಾನೋ ಹಾಗೆ ಫಲ ಇಲ್ಲದೇನೂ ಈ ಬ್ರಹ್ಮಜ್ಞಾನಿ ಆದವರು ಮಾಡ್ತಾರೆ ಶುಭ ಕರ್ಮವನ್ನು ಅಂತ ಹೇಳಿದರೆ ಮುಕ್ತಿಯಲ್ಲೂ ಮಾಡಲಿ ಅಂತ ಕೇಳಿದ್ರು. ಮುಕ್ತಾವಪಿ ಪ್ರಸಂಗಾತ್, ಮೋಕ್ಷದೊಳಗೆ ಲೋಕ ಸಂಗ್ರಹಕ್ಕೋಸ್ಕರವಾಗಿ ಪ್ರಯೋಜನ ಇಲ್ಲದೆ ಇದ್ರೂ ಜ್ಞಾನಿಗಳು ಕರ್ಮವನ್ನು ಮಾಡಲಿ. ಹಂಗೆ ಮಾಡಲ್ಲ ಆವಾಗ. ಇದು ಒಂದರ್ಥ. ಮುಕ್ತಾವಪಿ ಪ್ರಸಂಗ ಅಂತಂದ್ರೆ ಒಂದರ್ಥ. ಇನ್ನೂ ಒಂದು ಅರ್ಥ ಬರೆದಿದ್ದಾರೆ. ಮುಕ್ತಾವಪಿ ಅಂತಂದರೆ ಜೀವನ್ಮುಕ್ತಿ ದಶಾದಲ್ಲಿ ಅಂತ ಅರ್ಥ. ಜೀವನ್ಮುಕ್ತಿ ಅಂತ ಒಂದು ಅವಸ್ಥೆ ಇದೆ. ಜೀವನ್ಮುಕ್ತಿ ಅವಸ್ಥೆಯಲ್ಲೂ ಕೂಡ ಲೋಕ ಸಂಗ್ರಹಕ್ಕೋಸ್ಕರವಾಗಿ ಕರ್ಮಾದಿಗಳನ್ನು ಮಾಡಲಿ ಅಂತ ಆಪಾದನೆ ಮಾಡಿದ್ರು. ಹಂಗೆ ಮಾಡಲ್ಲ ಆವಾಗ. ಹಾಗಾಗಿ ಪರಿಶೇಷ ಕಥನಂ, ಪರಿಶೇಷ ಫಲಕಥನಂ ತಸ್ಮಾತ್ ಜ್ಞಾನೋತ್ತರ ಕರ್ಮಣ ಮುಕ್ತಾವನುಪ್ರವೇಶ ಮುಕ್ತಿಗತ ಆನಂದ ವೃದ್ಧ್ಯರ್ಥತ್ವಂ ಸ್ಯಾತ್ ಇತಿ. ಅಂತೂ ಇಂತೂ ಪರಿಶೇಷ ಏನು ಹೇಳ್ದಂಗಾಯ್ತು? ಜ್ಞಾನ ಬಂದ ಮೇಲೂ ಕೂಡ ಬ್ರಹ್ಮಜ್ಞಾನಿಗಳು ಶುಭ ಕರ್ಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಮೋಕ್ಷದೊಳಗೂ ಅವರಿಗೆ ಆನಂದದ ಅಭಿವೃದ್ಧಿ ಅನ್ನೋ ಫಲ ಇದೆ ಅಂಥೇಳಿ ಪರ್ಯವಸಾನ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಬುದ್ಧಿಪೂರ್ವಕವಾಗಿ ಭಯದಿಂದ ಕೃಚ್ಛ್ರತೆಯಿಂದ ಅವರು ಆ ಕರ್ಮದಲ್ಲಿ ತೊಡಗುತ್ತಾರೆ ಅನ್ನೋದನ್ನು ಕೂಡಿಸ್ಲಿಕ್ಕೆ ಬರಲ್ಲ. ಭಯಪೂರ್ವಕವಾಗಿ ಪ್ರವೃತ್ತಿ ಮಾಡೋದು, ಕೃಚ್ಛ್ರದಿಂದ ಪ್ರವೃತ್ತಿ ಮಾಡ್ತಾರೆ. ಅವನ್ನೆಲ್ಲ ಬರೀ ಸ್ವಭಾವ ಅಂತ ಹೇಳಿ ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ. ಅವಶ್ಯವಾಗಿ ಪ್ರತಿಯೊಬ್ಬರೂ ಇಷ್ಟು ವಿಮರ್ಶೆ ಮಾಡಿದಾಗ ನೋಡ್ತೇವೆ, ಮುಕ್ತಿಯಲ್ಲೂ ಕೂಡ ಆನಂದ ಅಭಿವೃದ್ಧಿ ಅನ್ನೋ ಫಲ ಅವರಿಗಿದೆ ಅಂತ ಗೊತ್ತು. ಅದು ಗೊತ್ತಿದ್ದದ್ದಕ್ಕೆ ಸ್ಪೆಸಿಫಿಕ್ ಆಗಿ ಅವರೇನು ಮಾಡ್ತಾರೆ, ಇಲ್ಲಿ ಕರ್ಮ ಮಾಡುವಾಗ ಜ್ಞಾನ ಬಂದ ಮೇಲೂ ಕೂಡ ಶುಭ ಕರ್ಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಅರ್ಥ ಆಗ್ತದಾ? ಇಷ್ಟು ಸ್ಪಷ್ಟಪಡಿಸಿದರು ಟೀಕಾಕೃತ್ಪಾದರು. ಇಷ್ಟಾದ ಮೇಲೆ ಮುಂದೆ ಪೂರ್ವಭಾವಿ ಜ್ಞಾನಾರ್ಥಾನಿ ಇತ್ಯುಕ್ತಂ ತತ್ರ ಸರ್ವೇಷಾಂ ಜ್ಞಾನಾರ್ಥತಾಯಾಂ ಪ್ರಸಕ್ತಾಯಾಂ ವಿಶೇಷಮಾಹ. ಬಹಳ ವಿಶೇಷ ನೋಡಿ, ಸ್ವಲ್ಪ ಗಮನಿಸ್ಬೇಕಿದನ್ನು. ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡುವಂಥ ಶುಭ ಕರ್ಮಗಳೆಲ್ಲವೂ ಜ್ಞಾನಕ್ಕೋಸ್ಕರವಾಗೇ ಮಾಡ್ತಾರೆ ಅಂತ ಒಂದು ನಿಯಮ ಹೇಳಿದ್ರಲ್ಲ.
ಅಲ್ವಾ? ಜ್ಞಾನಕ್ಕಿಂತ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಆಗೋಕ್ಕಿಂತ ಪೂರ್ವದಲ್ಲಿ ಏನೇ ಕರ್ಮ ನಡೆದರೂ ಅದು ಜ್ಞಾನಕ್ಕೋಸ್ಕರ ನಡೀತದೆ, ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಕಾರಣ ಆಗ್ತದೆ ಅಂತಂದಿದ್ರಲ್ಲ. ಅಂದರೆ ಮಾಡೋದೆಲ್ಲವೂ ಜ್ಞಾನಕ್ಕಾಗಿ ಆಗ್ತದೋ ಅಥವಾ ಬೇರೆ ಇನ್ನೇನಾದರೂ ಆಗ್ತದೋ ಅಂದರೆ ತತ್ರ ಸರ್ವೇಷಾಂ ಜ್ಞಾನಾರ್ಥತಾಯಾಮ್ ಪ್ರಸಕ್ತಾಯ. ಅಂದರೆ ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡುವ ಎಲ್ಲ ಕರ್ಮಗಳು ಜ್ಞಾನಕ್ಕೋಸ್ಕರನೇನೇ ಅಂತನ್ನೋದು ಲೋಕದಲ್ಲಿ ಸಿದ್ಧ ಆದಂಗೆ ಆಗ್ತದೆ ಹಿಂದಿನಿಂದ. ಅದಕ್ಕೆ ಅಲ್ಲೊಂದು ವಿಶೇಷ ಹೇಳ್ತಾರೆ. ಎಲ್ಲ ಕರ್ಮಗಳು ಅಂದರೆ ಯಾವುದು ಅಂತ ಹೇಳ್ತಾರೆ ನೋಡಿ. ಅಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಕರ್ಮದಲ್ಲಿ ಯಾವ ಕರ್ಮ ನಮಗೆ ಇಷ್ಟು ಸುಧಾದಿ ಗ್ರಂಥಗಳ ತಿಳುವಳಿಕೆ ಆದರೂ ಬರ್ತಾ ಇದೆ ಅಲ್ಲ. ಇದು ಬರ್ತಾ ಇದೆ ಅಂದರೆ ಇದ್ರ ಹಿಂದೆ ನಾವು ಮಾಡಿದ ಯಾವ ಕರ್ಮ ಕಾರಣ ಆಗಿದೆ ಅಂತ ತಿಳ್ಕೊಬೇಕೋ ಬೇಡ ನಾವು. ಇದು ಪರೋಕ್ಷ ಜ್ಞಾನದ ವಿಷಯ ಯದ್ಯಪಿ ನಾ ಹೇಳಿದ್ದು, ಆದರೆ ಆಚಾರ್ಯ ಹೇಳ್ತಾ ಇರೋದು ಅಪರೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇರಲಿ, ಉದಾಹರಣೆಯಾಗಿ ಕೊಟ್ಟೆ ಅಷ್ಟೆ. ನೋಡಿ ಎಂಥ ಸ್ವಾರಸ್ಯ. ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಹೇಳಬೇಕು. ಶುಭಾನಿ ಜ್ಞಾನ ಸಿದ್ಧಯೇ ಅಕಾಮ್ಯಾನಿ ಅಂತಂದ್ರು. ಆ ಪಾಯಿಂಟ್ ಮುಖ್ಯ. ಅಕಾಮ್ಯಾನಿ ಇದು ರಹಸ್ಯ. ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದ ಎಲ್ಲ ಕರ್ಮಗಳು ಜ್ಞಾನಕ್ಕೆ ಕಾರಣ ಆಗಲ್ಲ. ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದ ಅಕಾಮ್ಯ ಕರ್ಮಗಳು ಮಾತ್ರ ಜ್ಞಾನಕ್ಕೆ ಕಾರಣ ಆಗಿರ್ತಾವಂತ. ಹಾಗಾದರೆ ಜ್ಞಾನಕ್ಕಿಂತ ಪೂರ್ವದಲ್ಲಿ 2 ಥರದ ಕರ್ಮ ಮಾಡಿದ್ದೇವೆ ಅಂತ ಅರ್ಥ ಆಯಿತು. ಒಂದು ಅಕಾಮ್ಯ, ಇನ್ನೊಂದು ಕಾಮ್ಯ. ಯೋಚನೆ ಮಾಡಿ. ಅಂದರೆ ಅಕಾಮ್ಯ ಮಾಡಿದರೆ ಮಾತ್ರ ನಮಗೆ ಜ್ಞಾನಕ್ಕೆ ಕಾರಣ ಆಗ್ತದೆ. ಹಾಗಾದರೆ ಇದು ಫಿಕ್ಸ್, ಇದು ಸಿದ್ಧ. ಹಾಗಾದರೆ ಇಷ್ಟು ದಿನಗಳಲ್ಲಿ ಎಷ್ಟೆಲ್ಲ ಜ್ಞಾನವನ್ನು ಸಂಪಾದಿಸಿದಂಥ ಮಹಾನುಭಾವರ ಕಥೆ ಕೇಳ್ತೇವಲ್ಲ, ಬ್ರಹ್ಮನ ಸಾಕ್ಷಾತ್ಕಾರ ಅವರಿಗೆ ಅಲ್ಲ ಆಗ್ಯದ ಅಂದ್ರೆ ಅದ್ರ ಹಿಂದೆ ಅವರು ಯಾವ ಕರ್ಮ ಮಾಡಿ ಪಡೆದಿದ್ದಾರೆ ಅಂತ ಅರ್ಥ ಆಯಿತು? ಅಕಾಮ್ಯ ಕರ್ಮಗಳನ್ನು ಮಾಡಿ ಪಡೆದಿದ್ದಾರೆ. ನೋಡಿ ಹೇಳ್ತಾರೆ, ಜ್ಞಾನಾತ್ ಪೂರ್ವಾಣಿ ಅಕಾಮ್ಯಾನ್ನೇವ ಶುಭಾನಿ ಕರ್ಮಾಣಿ ಪುಣ್ಯಕರ್ಮಾಣಿ ಜ್ಞಾನ ಸಿದ್ಧಯೇ ಭವಂತಿ ನತು ಕಾಮ್ಯಾನಿ ಅಂತಂದ್ರೆ ಆಚಾರ್ಯ. ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿದ ಅಕಾಮ್ಯ ಶುಭ ಪುಣ್ಯಕರ್ಮಗಳು ಮಾತ್ರ ಬ್ರಹ್ಮನ ಸಾಕ್ಷಾತ್ಕಾರ ತಂದು ಕೊಟ್ಟಿರ್ತದೆ ಹೊರತು ಕಾಮ್ಯ ಕರ್ಮಗಳು ಅವರಿಗೆ ಎಂದೂ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕಾರಣಗಳು ಆಗಿರೋದಿಲ್ಲ. ಶುಭಾನಿ ಇತಿ ವಿಶೇಷಣಸ್ಯ ಕೃತ್ಯಮಾಹ. ಆ ಶುಭಾನಿ ಕರ್ಮಾಣಿ ಅಂತಂದಿದ್ದಾರೆ ಮಧ್ವಾಚಾರ್ಯ ಅನುವ್ಯಾಖ್ಯಾನದಲ್ಲಿ. ಅಲ್ಲ, ಶುಭ ಕರ್ಮಾಣಿ ಅಂತ ಬರೀ ಕರ್ಮಾಣಿ ಅಂತ ಇಷ್ಟು ಹೇಳ್ಬೋದಾಗಿತ್ತಲ್ಲ. ಶುಭ ಕರ್ಮಗಳು ಅಂತ ಯಾಕಂದ್ರು ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ನಿಷಿದ್ಧಾನಿ ಜ್ಞಾನ ರೋಧಾಯ ಮುಕ್ತಯೇ ಹೇಳಬೇಕು. ಯೋಚನೆ ಮಾಡಿ. ಜ್ಞಾನೋತ್ಪಾದೆ ಉತ್ಪನ್ನಸ್ಯಾಪಿ ಅಭಿಭವೋ ವಾ ಜ್ಞಾನರೋಧ. ಎಂಥ ದುರಂತ ನೋಡಿ. ನಾವು ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿಕೊಳ್ಳಬೇಕು. ನಿಷಿದ್ಧಾನಿ ಜ್ಞಾನರೋಧಾಯ ಅಂತಂದ್ರು. ಭುಕ್ತಯೇ, ಮುಕ್ತಯೇ ಅಂತಿಲ್ಲ, ಭುಕ್ತಯೇ ಇರಬೇಕಲ್ಲಿ. ಅಲ್ಲಿ ಅರ್ಥ ಏನು? ನಮ್ಮಿಂದ ಜ್ಞಾನಕ್ಕಿಂತ ಪೂರ್ವದ ಅವಸ್ಥೆಯಲ್ಲಿರುವವರು ಒಂದು ವೇಳೆ ನಿಷಿದ್ಧ ಕರ್ಮ ಮಾಡಿಬಿಟ್ರು ಅಂತಂದರೆ ಜ್ಞಾನ ಹುಟ್ಟೋದನ್ನು ತಡೀತದಂಥದ್ದು. ನೋಡಿದ್ರ? ಅದಕ್ಕೆ ನಮಗೆ ಯಾಕೆ ಇನ್ನೂ ಜ್ಞಾನ ಹುಟ್ಟುತ್ತಾ ಇಲ್ಲ ಅಂತನ್ಲಿಕ್ಕೆ ಇದು ಒಂದು ಗುಟ್ಟೆ. ನಾವೇನು ತಿಳ್ಕೊಳ್ತಾ ಇರ್ತೇವೆ ಯಾವಾಗಲೂ, ನಮ್ಮ ಯೋಗ್ಯತೆಯೇ ಇಷ್ಟು, ನಮಗೆ ತುಂಬ ವಯಸ್ಸಾಗಿಬಿಟ್ಟಿದೆ, ಇಲ್ವೇನೋ ಹೀಗೆಲ್ಲ ಯೋಚನೆ ಮಾಡ್ತಿದ್ದೇವೆ. ಅವೆಲ್ಲ ಸೆಕೆಂಡ್ರಿ, ಅದು ಸಣ್ಣ ಸಣ್ಣ ಕಾರಣ. ಮುಖ್ಯವಾಗಿ ಕಾರಣ ನಮ್ಮಿಂದ ನಡೆದ ನಿಷಿದ್ಧ ಕರ್ಮಗಳೇನೆ ನಮಗೆ ಜ್ಞಾನ ಹುಟ್ಟಿಸದೇ ಇರೋಂಗೆ ತಡೀತಿರ್ತಾವಂತ. ಇದನ್ನು ನನ್ನ ಪ್ರಕಾರ ಇದು ಬರೀ ಅಪರೋಕ್ಷ ಜ್ಞಾನಕ್ಕಷ್ಟೇ ಅಲ್ಲ, ಇದು ಪರೋಕ್ಷ ಜ್ಞಾನಕ್ಕೂ ಸಂಬಂಧಪಡ್ತದೆ ಈ ವಿಷಯ. ಬೇಕಂದ್ರೆ ಯಾಕೆ ನಮಗೆ ಜ್ಞಾನ ಬರ್ತಾ ಇಲ್ಲ ಅಂತ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳುವವನಿಗೆ ಇದು ಒಂದು ಕಾರಣವಾಗಿ ಹೇಳ್ಕೊಳ್ಬೋದು. ಆಚಾರ್ಯರ ಮಾತು ಕಾಮನ್ ಆಗಿ ಇಲ್ಲೂ ಅನ್ವಯ ಮಾಡಬಹುದು. ಎಲ್ಲಿ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತೇವೆ, ಪಾಠ ನೋಡ್ತೇವೆ, ಓದ್ತೇವೆ, ಆದರೂ ಜ್ಞಾನ ಬರ್ತಿರಲ್ಲ. ಆವಾಗ ಯೋಗ್ಯತೆ ಇಲ್ಲ ಅಂತ ತೀರ್ಮಾನ ಮಾಡಬಾರ್ದು.
ಎಲ್ಲೋ ಒಂದು ಕಡೆ ನಮ್ಮಿಂದಲೇ ನಡೆದ ನಿಷಿದ್ಧ ಕರ್ಮಗಳು ನಮಗಿಷ್ಟು ಮಾಡಿದರೂ ಜ್ಞಾನ ಹುಟ್ಟಿಸದೇ ಇರೋಂಗೆ ಎಲ್ಲೋ ತಡಿತಾ ಇದೆ ಅಂತ ಅರ್ಥ. ಇದೆಲ್ಲ ವಿಮರ್ಶೆ ಮಾಡಬೇಕು. ನಿಷಿದ್ಧ ಕರ್ಮಗಳು ಕಾಮ್ಯ ಬೇರೆ, ನಿಷಿದ್ಧ ಬೇರೆ. ಹೇಳ್ತೀನಿ. ಕಾಮ್ಯ ಕರ್ಮ ಅಂದರೆ ಫಲದ ಆಸೆಯಿಂದ ಮಾಡುವ ಕೆಲಸಗಳೆಲ್ಲ ಕಾಮ್ಯ. ನಿಷಿದ್ಧ ಕರ್ಮ ಅಂದರೆ ಹೇಳ್ತೀನಿ ನಿಷಿದ್ಧ ಕರ್ಮ ಅಂದರೆ ಯಾವುದನ್ನ ಮಾಡಲೇಬೇಡ ಅಂತ ಹೇಳಿದಾರೋ ಅದನ್ನು ಮಾಡ್ತೇವಲ್ಲ, ಅದು ನಿಷಿದ್ಧ. ಅಲ್ಲ, ಶಾಸ್ತ್ರಗಳಲ್ಲಿ ಫಲದ ಆಸೆಯಿಂದ ಮಾಡಿದ್ದನ್ನು ಒಂದೊಂದು ಕಡೆಯಲ್ಲಿ ನಿಷೇಧ ಮಾಡ್ತಾರೆ. ಆದರೆ ನಮಗೆ ತಿಳುವಳಿಕೆ ಬರಲಿ ಅಂತ ಅವುಗಳನ್ನು ಎರಡು ರೀತಿ ವಿಭಾಗ ಮಾಡಿದ್ದಾರೆ. ಒಂದು ಕಾಮ್ಯ, ಇನ್ನೊಂದು ನಿಷಿದ್ಧ ಅಂತ. ಫಲದ ಆಸೆಯಿಂದ ಮಾಡುವ ಕೆಲಸಗಳೆಲ್ಲ ಕಾಮ್ಯ. ಕೇವಲ ಈಗ ಸುರಾಪಾನ ಮಾಡಬಾರ್ದು, ಮಾಂಸ ಭಕ್ಷಣ ಮಾಡಬಾರ್ದು, ಪರಸ್ತ್ರೀಯರನ್ನು ನೋಡಬಾರ್ದು, ಇವೆಲ್ಲ ನಿಷಿದ್ಧ. ಇವು ನಮ್ಮಿಂದ ನಡೆದಿರ್ತದೆ. ಇದಷ್ಟೇ ಅಲ್ಲ, ಇದು ತುಂಬ ಎತ್ತರದ್ದು ಹೇಳಿದೆ, ಇದಕ್ಕಿಂತಲೂ ತುಂಬ ಇದ್ದಾವೆ. ಅವೆಲ್ಲ ನಿಷಿದ್ಧ ಕರ್ಮಗಳು ನಡೆದಿರ್ತಾವೆ ನಮ್ಮಿಂದ. ಅಂದರೆ ಯಾವುದು ಮಾಡಬೇಡ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆ ಅದೆಲ್ಲ ನಿಷಿದ್ಧ ಕರ್ಮ ಅಂತ ತಿಳಿಸ್ತದೆ ಶಾಸ್ತ್ರ. ಯಾವುದನ್ನು ಫಲದ ಆಸೆಯಿಂದ ಮಾಡ್ತಾನೋ ಅದೆಲ್ಲ ಕಾಮ್ಯ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆ ಶಾಸ್ತ್ರ. ಹಾಗಾಗಿ ಕಾಮ್ಯಕ್ಕೂ ನಿಷಿದ್ಧಕ್ಕೂ ಅಂತರ ಇದೆ. ಅದರಲ್ಲಿ ಕಾಮ್ಯ ಮತ್ತು ನಿಷಿದ್ಧಗಳಲ್ಲಿ ನಿಷಿದ್ಧ ನಮಗೆ ಯಾವಾಗಲೂ ಜ್ಞಾನ ಹುಟ್ಟಿಸೋದನ್ನು ತಡೆ ಹಿಡಿತದಂತೆ. ಒಂದು ವೇಳೆ ಜ್ಞಾನ ಹುಟ್ಟಿರ್ತದೆ ಅಂತ ಇಟ್ಕೊಳ್ರಿ, ಹುಟ್ಟಿದ ಜ್ಞಾನವನ್ನು ಈ ನಿಷಿದ್ಧ ಕರ್ಮ ಏನು ಮಾಡ್ತದೆ ಅಂದರೆ ಹುಟ್ಟಿದ್ದನ್ನು ಅಭಿಭವ ಮಾಡ್ತದಂತೆ. ಅಂದರೆ ಅದನ್ನು ಮುಚ್ಚಾಕ್ತದೆ. ಎಂಥ ಪರಿಸ್ಥಿತಿ ನೋಡ್ರಿ. ಅದಕ್ಕೆ ಮತ್ತೆ ಭುಕ್ತಯೇ ಅಂದರೆ ದುಃಖಸ್ಯ ಭುಕ್ತಯೇ ಅಂತಂತಾರೆ. ದುಃಖ ಭೋಗ ಆಗಬೇಕಲ್ಲ, ನಿಷಿದ್ಧ ಕರ್ಮ ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆ ಆಗ್ಬೇಕು ತಾನೆ. ಶಿಕ್ಷೆ ಅಂದ್ರೇನು? ದುಃಖದ ಉಪಭೋಗ. ನಿಷಿದ್ಧ ಕರ್ಮಕ್ಕೆ ದುಃಖವೇ ಫಲ, ಅದಾಗಬೇಕಲ್ಲ ಮತ್ತು ಅವನಿಗೆ. ಈಗ ಭಗವಂತನ ಸಾಕ್ಷಾತ್ಕಾರನೇ ಆಗಿಬಿಟ್ರೆ ಅವನಿಗೆ ಆ ನಿಷಿದ್ಧ ಕರ್ಮದ ಶಿಕ್ಷೆ ಅನುಭವಿಸೋದು ಯಾಕಾಗವ? ಅದಕ್ಕಾಗಿ ನಿಷಿದ್ಧ ಕರ್ಮ ನಡೀತು ಅಂತಂದರೆ ಉತ್ಪನ್ನ ಜ್ಞಾನದ ಅಭಿಭವವೂ ಅಥವಾ ಜ್ಞಾನದ ಉತ್ಪತ್ತಿಯನ್ನೇ ತಡೆಯೋದು ಎರಡೂ ನಡೀತದೆ. ಎರಡರೊಳಗೆ ಒಂದು ನಡೀತದೆ. ನಿಷಿದ್ಧ ಕರ್ಮ ಮಾಡಿದ್ದಕ್ಕೆ ಫಲ ದುಃಖ ಅನುಭವಿಸ್ಲಿ ಅಂತ ಮಾಡಿರ್ತಾನಂತ ಹಂಗೆ ವ್ಯವಸ್ಥೆ. ಏವಂ ಕಾಮ್ಯಸ್ಯಾಪಿ ವಿನಿಯೋಗೋ ಜ್ಞಾತವ್ಯ. ಆವಾಗಲೇ ಪ್ರಶ್ನೆ ಕೇಳಿದ್ರಲ್ಲ, ನಿಷಿದ್ಧದ್ದಷ್ಟೇ ಹೇಳಿದ್ರಲ್ಲ ಅಂತ. ಹಿಂಗೆ ಕಾಮ್ಯದ ವಿನಿಯೋಗನೂ ಹಿಂಗೆ ತಿಳ್ಕೊಳ್ಬೇಕಂತೆ. ಅಂದ್ರೆ ಅರ್ಥ ಏನು? ಕಾಮ್ಯ ಕರ್ಮವು ನಮ್ಮಿಂದ ಅತಿಯಾಗಿ ನಡೆದಾಗ ಅದು ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ತಡೆ ಒಡ್ತಾ ಇರ್ತದಂತೆ. ಫೈಲ್ ಮೂವ್ ಆಗ್ಲಿಕ್ಕೆ ಬಿಡಲ್ಲ ಅದು. ಅಲ್ಲ, ಹೋದ ವರ್ಷದ ಟ್ಯಾಕ್ಸೇ ತುಂಬಿಲ್ಲ, ಮುಂದಿನ ವರ್ಷದ IT ರಿಟರ್ನ್ ಫೈಲ್ ಮಾಡು ಅಂದರೆ ಅಲ್ಲೇ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ತೆಗಿಬೇಕಾದ್ರೆ ಹೋದ ವರ್ಷದ ಬರಬೇಕೋ ಬೇಡ ಮೊದಲು? ಇಲ್ಲದೆ ಯಾಕಂದರೆ ಕ್ಲೋಸಿಂಗ್ ಅಕೌಂಟ್ ಅಂತ ಇರ್ತದೆ. ಅಕೌಂಟ್ ಕ್ಲೋಸ್ ಮಾಡಿದ ಹೊರತು ಮುಂದಿನ ಅಕೌಂಟ್ ಹೆಂಗೆ ಮಾಡ್ತೀಯಪ್ಪ ನೀನು? ಅಂದರೆ ನನ್ನ ಪ್ರಕಾರ ಈ IT ರಿಟರ್ನ್ಸಿನ ವ್ಯವಸ್ಥೆಗಳೆಲ್ಲ ಕಾಮ್ಯ ಕರ್ಮಗಳು. ಅದು ಉದಾಹರಣೆ ಕೊಟ್ಟೆ ಅಷ್ಟೆ. ಹಾಗೆ ನಮ್ಮಿಂದ ನಡೆದಂಥ ಎಲ್ಲ ಕಾಮ್ಯ ಕರ್ಮಗಳು ಕೂಡ ನಮಗದು ಅನುಭವ ಕೊಡಲೇಬೇಕಾಗ್ತಿರ್ತದೆ. ಅವುಗಳು ನಮಗೆ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ತಡೆ ಹಿಡಿತಾ ಇರ್ತಾವೆ, ಹುಟ್ಟಿದ ಜ್ಞಾನವನ್ನು ಅಭಿಭವ ಮಾಡ್ತಾ ಇರ್ತಾವೆ. ಆದ್ದರಿಂದಲೂ ಕಾಮ್ಯ ಹಾಗೂ ನಿಷಿದ್ಧಗಳು ಯಾವ ಕಾರಣಕ್ಕೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗಲ್ಲ ಅಂತಷ್ಟೇ ಅಲ್ಲ, ತಡೆ ಹಿಡಿತಾವೆ ಅನ್ನೋ ಎಚ್ಚರಿಕೆನೂ ಕೊಟ್ಟರು ಮಧ್ವಾಚಾರ್ಯ ಕಳಕಳಿಯಿಂದ. ಕಾರಣ ಆಗಲ್ಲ ಅನ್ನೋದು ಸರಿನೇ, ಅಂದರೆ ಎಷ್ಟು ಆಚಾರ್ಯರಿಗೆ ಎಷ್ಟು ಕಳಕಳಿ ಇದೆ ಯೋಚನೆ ಮಾಡಿ ಶಿಷ್ಯರ ಮೇಲೆ. ನಿಷಿದ್ಧ ಕರ್ಮಗಳನ್ನು ಬಿಡ್ರಿ ಅಂತ ಯಾಕೆ ಹೇಳ್ತಾರೆ, ಕಾಮ್ಯ ಕರ್ಮವನ್ನು ಯಾಕೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಹೆಚ್ಚು ಅಂದರೆ ನೀವೇ ಪಡಿಬೇಕಾದ ಭಗವಂತನ ಸಾಕ್ಷಾತ್ಕಾರದಿಂದ ನೀವೇ ವಂಚಿತರಾಗ್ತಿರಲ್ಲ ಅಂತ ಅಷ್ಟೆ. ಎಂಥ ಅದ್ಭುತವಾದ ತತ್ವ. ಇದನ್ನೆಲ್ಲ ನೀವು ಅಲ್ಲಲ್ಲಿ ಪಾಯಿಂಟ್ ಮಾಡಿ ಬರೆದಿಡಬೇಕು. ಇವನ್ನ ಸರಿಯಾಗಿ ಅರ್ಥ ಆಯ್ತು? ಏನಾದರೂ ಪ್ರಶ್ನೆ ಇದೆನಾ?
ಏತಚ್ಚ ಚತುರ್ಥೇ ವ್ಯುತ್ಪಾದನೀಯಂ ಅಂತಂದರು. ಈ ವಿಷಯ ಅಂದರೆ ಕಾಮ್ಯಕರ್ಮ ಮತ್ತು ಇನ್ನು ನಿಷಿದ್ಧ ಕರ್ಮ ಅವುಗಳು ನಮ್ಮನ್ನು ತಡೆ ಹಿಡಿತಾವೆ. ನಿಷ್ಕಾಮ ಕರ್ಮ ಮಾತ್ರ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತದೆ. ಈ ವಿಷಯಗಳೆಲ್ಲ 4ನೇ ಅಧ್ಯಾಯದಲ್ಲಿ ಅದರದ್ದು ಹೆಚ್ಚು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. 4ನೇ ಅಧ್ಯಾಯದಲ್ಲಿ ನೋಡ್ಬೋದು. ಆಲ್ರೆಡಿ ಆಗಿದೆ, ಆದ್ದರಿಂದ ಆ ವಿಷಯ ಅಲ್ಲಿದೆ ಅಂತ ಹೇಳಿ. ಇಲ್ಲಿ ನಾವು ಅದು ಓದಿ ಇಲ್ಲಿ ಬಂದ್ವಲ್ಲ, ಅಲ್ಲಿ ಅದನ್ನು ನೋಡಲಿಕ್ಕಿದೆ ಅಂತ ಹೀಗೆ ಮಾತನಾಡಿದ್ರು ಅಷ್ಟೆ. ಇಷ್ಟು ಚಿಂತನೆ ಮಾಡಿಸಿದ್ದಾರೆ. ಉಳಿದದ್ದನ್ನು ನಾಳೆ ಮಾಡೋಣಂತೆ.